ವೇಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಬಂದ್ ಇರುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ನಾಳೆ ಕರ್ನಾಟಕ ಬಂದ್ ಘೋಷಣೆ ಮಾಡಲಾಗಿದೆ. ವಾಟಾಳ್ ನೇತೃತ್ವದ ಕನ್ನಡ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಈ ಒಂದು ಬಂದ್ ಘೋಷಣೆಯನ್ನು ಮಾಡಲಾಯಿತು. ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವರ ಬೆಂಬಲ ಇದೆ. ಹಾಗೆಯೇ ಕನ್ನಡ ಸೇನೆ, ಕುಮಾರ್ ಅವರ ನೇತೃತ್ವದ ಕನ್ನಡ ಸೇನೆಯ ಬೆಂಬಲ ಇದೆ. ಕನ್ನಡ ಜಾಗೃತಿ ವೇದಿಕೆಯವರು ಕೂಡ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಹಾಗೂ ಕರುನಾಡ ಸೇನೆಯವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಪ್ರಮುಖ ಸಂಘಟನೆಗಳು ಏನೋ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಇದ್ರಲ್ಲ, ಆ ಸಂಘಟನೆಗಳಲ್ಲಿ ಭಾಳ ಮುಖ್ಯವಾಗಿ ಪ್ರವೀಣ್ ಶೆಟ್ರು ಈ ಒಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ವಾಟಾಳ್ ಹಾಗೂ ಪ್ರವೀಣ್ ಶೆಟ್ರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಕರ್ನಾಟಕ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕೋಲಾರದವರೆಗೆ ಕರ್ನಾಟಕ ಬಂದ್ ಮಾಡ್ತೀವಿ. ಕಾವೇರಿ ವಿಷಯದಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಹಾಕ್ತೀವಿ. ನೋಡಿ, ವಾಟಾಳ್ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರೂ ಬೆಂಬಲ ಕೊಡೋಕ್ಕೆ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇದೆ. ನಾವೆಲ್ಲ ಯೋಚನೆಯನ್ನು ಮಾಡಬೇಕಾಗಿದೆ, ಮುಂದೆ ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಒಂದು ಹೋರಾಟ, ಒಂದು ಬಂದ್ ಕರಿಬೇಕಾದ್ರೆ ಎಲ್ಲ ಸಂಘಟನೆಯವ್ರನ್ನು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಹೀಗೆ ಬಂದ್ಗೆ ಬೆಂಬಲ ಇದೆ, ಬೆಂಬಲ ಇಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಯಾರದೆಲ್ಲ ಬೆಂಬಲ ಇದೆ? ಬಂದ್ ಆಗಲ್ಲ ಅನ್ನೋದು ಬಹುತೇಕ ಖಚಿತ. ಯಾಕಂದರೆ ಶಾಲಾ ಕಾಲೇಜುಗಳು ಎಂದಿರಂತೆ ನಾಳೆ ಕೂಡ ಕಾರ್ಯನಿರ್ವಹಣೆಯನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಾಳೆ ಕಾರ್ಯನಿರ್ವಹಿಸ್ತವೆ. ಖಾಸಗಿ ಸರ್ಕಾರಿ ಕಚೇರಿಗಳಿಗೆ ಯಾವುದೇ ರೀತಿಯ ರಜೆ ಇರೋದಿಲ್ಲ. ಹಾಗೆಯೇ ನಾಳೆಯಿಂದ BMTC, KSRTC, ಮೆಟ್ರೋ ಇವೆಲ್ಲವೂ ಕೂಡ ಬೆಂಗಳೂರಲ್ಲಿ ಓಡಾಡ್ತವೆ. ಹಾಗೂ ರಾಜ್ಯಾದ್ಯಂತ ಬಸ್ಗಳು ಓಡಾಡ್ತವೆ. ಆಟೋ, ಕ್ಯಾಬ್ ಸೇವೆಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯುವಂಥದ್ದಿದೆ. ಹೋಟೆಲ್ ಅಂಗಡಿಗಳು ಕೂಡ ತೆರೆದಿರ್ತವೆ ಅನ್ನುವಂಥದ್ದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾವೆ. ಹಾಲು, ತರಕಾರಿ, ಔಷಧಿಗಳು ಕೂಡ ನಾಳೆ ಸಿಗ್ತವೆ. ಯಾವುದೇ ತೊಂದರೆ ಆಗಲ್ಲ. ಮಾರುಕಟ್ಟೆಗಳು, APMCಗಳು ಮುಚ್ಚೋದಿಲ್ಲ. ಹಾಗಾಗಿ ಜನಜೀವನ ಯಥಾ ಪ್ರಕಾರವಾಗಿರ್ತವೆ. ರೆಸ್ಟೋರೆಂಟ್ಗಳು, ಮಾಲ್ಗಳು ಕೂಡ ತೆರೆದಿರ್ತವೆ. ಅವುಗಳಿಗೂ ಕೂಡ ಯಾವುದೇ ಬಂದ್ ಬಿಸಿ ನಾಳೆ ತಟ್ಟೋದಿಲ್ಲ ಅನ್ನುವಂಥದ್ದು ಖಚಿತ. ಹಾಗಾಗಿ ನಾಳೆ ಬಂದ್ ಆಗಲ್ಲ ಅನ್ನುವಂಥದ್ದು ಬಹುತೇಕ ಈಗಿರುವಂತಹ ಒಂದು ಸಿಚುವೇಶನ್. ಆದರೆ ಸಹಜವಾಗಿಯೇ ಪ್ರತಿಭಟನೆಗಳಿರ್ತವೆ, ಹೋರಾಟಗಳಿರ್ತವೆ. ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸುವಂತಹ ಪ್ರಯತ್ನಗಳು ನಡೀಬಹುದು. ಅದರ ಹೊರತಾಗಿ ಬಂದ್ ಬಗ್ಗೆ ಯಾವುದೇ ಆತಂಕ ಬೇಕಿಲ್ಲ. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.